ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದಲ್ಲಿ ಚಾಪ್ಟರ್ 2 ಪೀಠಿಕೆ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಈಗೀಗ ಕ್ವಶನ್ ಕೇಳ್ತಾ ಇರೋ ಥರ ಹೇಳಿಕೆ ರೂಪದ ಕ್ವಶನನ್ನು ತೊಗೊಂಡಿದ್ದೀನಿ. ಈ ವಿಡಿಯೋ VAO, PC, PSI, SDA, FDA, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇ ಚಾಪ್ಟರ್ ಅಂದರೆ ಸಂವಿಧಾನದಲ್ಲಿ ಎರಡನೇ ಚಾಪ್ಟರ್ ಇದು ಪೀಠಿಕೆ. ಅಂದರೆ ಎಲ್ಲ ಇವು ಕೂಡ ಎಲ್ಲ ಚಾಪ್ಟರ್ ಎಲ್ಲ ಸಿಲೆಬಸ್ ಕೂಡ ಇದೇ ಥರ ಚಾಪ್ಟರ್ ವೈಸ್ MCQಗಳನ್ನ ತೊಗೊಂಡು ಮಾಡ್ತಾ ಹೋಗ್ತೀನಿ. ಇವತ್ತು ನಾನು 70 ಕ್ವಶನನ್ನು ತೊಗೊಂಡಿದ್ದೀನಿ. 70 ಕ್ವಶನನ್ನು ಹೇಳಿಕೆ ರೂಪದಲ್ಲೇ ಇದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ, ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ, ಪೀಠಿಕೆಯನ್ನು ಸಂವಿಧಾನದ ಪರಿಚಯ ಪತ್ರ ಎಂದು ಕರೆಯಲಾಗುತ್ತದೆ. ಎರಡನೇ ಹೇಳಿಕೆ, ಪೀಠಿಕೆಯು ಸಂವಿಧಾನದ ಉದ್ದೇಶಗಳನ್ನು ತಿಳಿಸುತ್ತದೆ. ಮೂರನೇ ಹೇಳಿಕೆ, ಪೀಠಿಕೆಯು ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುತ್ತದೆ ಅಂತ ಹೇಳಿದರೆ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, A 1 ಮಾತ್ರ ಸರಿ, B 1 ಮತ್ತು 2 ಮಾತ್ರ ಸರಿ, C 2 ಮತ್ತು 3 ಮಾತ್ರ ಸರಿ, D 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B 1 ಮತ್ತು 2 ಮಾತ್ರ ಸರಿ. ಪೀಠಿಕೆಯನ್ನು ಸಂವಿಧಾನದ ಪರಿಚಯ ಪತ್ರ ಎಂದು ಕರೆಯಲಾಗುತ್ತದೆ. ಇದು ಸಂವಿಧಾನದ ಉದ್ದೇಶ, ಆದರ್ಶ ಮತ್ತು ಗುರಿಗಳನ್ನು ತಿಳಿಸುತ್ತದೆ. ಆದರೆ ಇದು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡೋದಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. 1 ಮತ್ತು 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟು ಎರಡನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ A, ಪಟ್ಟಿ B. ಸಾರ್ವಭೌಮ, ಜನರಿಂದ ಚುನಾಯಿತ ಸರ್ಕಾರ, ಸಮಾಜವಾದಿ, ಯಾವುದೇ ವಿದೇಶಿ ದೇಶದ ಅಧೀನದಲ್ಲಿಲ್ಲ ಅಂತ ಹೇಳಿದರೆ. ಮೂರನೇದು ಧರ್ಮ ನಿರಪೇಕ್ಷ, ಅಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಅಂತ ಹೇಳಿದರೆ. ನಾಲ್ಕನೇದು ಪ್ರಜಾಪ್ರಭುತ್ವ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಅಂತ ಹೇಳಿದ್ದಾರೆ. ಇದು ಒಂದೇ ಸಾರ್ವಭೌಮ ಅಂತ ಹೇಳಿದರೆ, ಸಾರ್ವಭೌಮ ಅಂದರೆ ಯಾವುದೇ ವಿದೇಶಿ ದೇಶದ ಅಧೀನದಲ್ಲಿಲ್ಲ ಅಂತ ಹೇಳುತ್ತೆ. ಸಮಾಜವಾದಿ ಅಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A. ಸಾರ್ವಭೌಮ ಅಂದರೆ ಯಾವುದೇ ವಿದೇಶಿ ದೇಶದ ಅಧೀನದಲ್ಲಿಲ್ಲ ಅಂತ. ಸಮಾಜವಾದಿ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ. ಧರ್ಮ ನಿರಪೇಕ್ಷ ಅಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡೋದು. ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಚುನಾಯಿತ ಸರ್ಕಾರ. ಹಾಗಾಗಿ ಆಪ್ಷನ್ A ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದರೆ. ಸಮಾಜವಾದಿ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೇರಿಸಲಾಯಿತು. B, ಧರ್ಮ ನಿರಪೇಕ್ಷ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೇರಿಸಲಾಯಿತು. C, ಸಮಗ್ರತೆ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೇರಿಸಲಾಯಿತು. D, ಗಣರಾಜ್ಯ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೇರಿಸಲಾಯಿತು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಸಮಾಜವಾದಿ, ಧರ್ಮ ನಿರಪೇಕ್ಷ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಗಣರಾಜ್ಯ ಎಂಬ ಪದ ಮೊದಲಿನಿಂದಲೂ ಇತ್ತು. ಹಾಗಾಗಿ ಇದು ತಪ್ಪಾಗಿದೆ. ನಾಲ್ಕನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ. ಒಂದನೇ ಹೇಳಿಕೆ, ಪೀಠಿಕೆಯು ನಾವು ಭಾರತದ ಜನತೆ ಎಂಬ ಪದಗಳಿಂದ ಆರಂಭವಾಗುತ್ತದೆ ಅಂತೆ. ಎರಡನೇದು, ಭಾರತದ ಸಂವಿಧಾನದ ಅಧಿಕಾರದ ಮೂಲ ಜನತೆ ಎಂಬುದನ್ನು ಇದು ಸೂಚಿಸುತ್ತದೆ. ಮೂರನೇದು, ಈ ಪದಗಳು 42ನೇ ತಿದ್ದುಪಡಿಯಿಂದ ಸೇರಿಸಲ್ಪಟ್ಟವು. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. A 1 ಮಾತ್ರ ಸರಿ, B 1 ಮತ್ತು 2 ಮಾತ್ರ ಸರಿ, C 2 ಮತ್ತು 3 ಮಾತ್ರ ಸರಿ, D 1, 2, 3 ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B 1 ಮತ್ತು 2 ಮಾತ್ರ ಸರಿ. ನಾವು ಭಾರತದ ಜನತೆ ಎಂಬ ಪದಗಳು ಸಂವಿಧಾನದ ಮೂಲದಲ್ಲೇ ಇದ್ದವು. ಇವು ಸಂವಿಧಾನದ ಅಂತಿಮ ಅಧಿಕಾರ ಜನತೆಯಲ್ಲಿದೆ ಎಂಬುದನ್ನು ಸೂಚಿಸುತ್ತವೆ. ಐದನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ. 42ನೇ ಸಂವಿಧಾನ ತಿದ್ದುಪಡಿ 1976, 44ನೇ ಸಂವಿಧಾನ ತಿದ್ದುಪಡಿ 1976, 52ನೇ ಸಂವಿಧಾನ ತಿದ್ದುಪಡಿ 1976, 61ನೇ ಸಂವಿಧಾನ ತಿದ್ದುಪಡಿ 1976. ಇದಕ್ಕೆ ಸರಿಯಾಗಿರೋದು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದದ್ದು ಆಪ್ಷನ್ A. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಇದು ತಿದ್ದುಪಡಿಯ ಮೂಲಕ ಪೀಠಿಕೆಯಲ್ಲಿ ಸಮಾಜವಾದಿ, ಧರ್ಮನಿರಪೇಕ್ಷ ಮತ್ತು
ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 6ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಭಾರತೀಯ ಸಂವಿಧಾನದ ಭಾಗವಾಗಿದೆ ಅಂತ ಹೇಳಿದರೆ, 2ನೇದು ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಭಾಗವೆಂದು ತೀರ್ಪು ನೀಡಿತು. 3ನೇದು ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತ ಹೇಳಿದರೆ, ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಇದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ 1973 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಭಾಗ ಎಂದು ತೀರ್ಪು ನೀಡಿತು. 42ನೇ ತಿದ್ದುಪಡಿ 1976ರ ಮೂಲಕ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತ ಹೇಳಿದ್ರು, ಅದು ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 7ನೇ ಕ್ವಶನ್ನು, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಕೇಳಿದರೆ ಪಟ್ಟಿ ಎ, ಪಟ್ಟಿ ಬಿ. ಸಾರ್ವಭೌಮ ಜನರಿಂದ ಚುನಾಯಿತ ಸರ್ಕಾರ, ಗಣರಾಜ್ಯ ಚುನಾಯಿತ ರಾಷ್ಟ್ರಪತಿ, ಪ್ರಜಾಪ್ರಭುತ್ವ ಯಾವುದೇ ವಿದೇಶಿ ದೇಶದ ಅಧೀನದಲ್ಲಿಲ್ಲ, ಧರ್ಮನಿರಪೇಕ್ಷ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಅಂತ ಇದೆ. ಇದು 1ನೇ ಸಾರ್ವಭೌಮ ಅಂದರೆ ಯಾವುದೇ ವಿದೇಶಿ ದೇಶದ ಅಧೀನದಲ್ಲಿಲ್ಲ, 1ಕ್ಕೆ 3. ಗಣರಾಜ್ಯ ಅಂದರೆ ಚುನಾಯಿತ ರಾಷ್ಟ್ರಪತಿ, ಧರ್ಮನಿರಪೇಕ್ಷ ಎಲ್ಲರಿಗೂ ಸರಿಯಾದ. ಪ್ರಜಾಪ್ರಭುತ್ವ ಅಂದ್ರೆ ಇದು ಜನರಿಂದ ಚುನಾಯಿತ ಸರ್ಕಾರ ಅಂದರೆ 1ಕ್ಕೆ 3, 2ಕ್ಕೆ 2, 3ಕ್ಕೆ 1, 4ಕ್ಕೆ 4. ಆಪ್ಷನ್ ಹೀಗಿದೆ: 1C, 2B, 3A, 4D, 1A, 2C, 3D, 4B, 1D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಸಾರ್ವಭೌಮ ಅಂದರೆ ವಿದೇಶಿ ದೇಶದ ಅಧೀನದಲ್ಲಿಲ್ಲ ಅಂತ ಹೇಳುತ್ತೆ. ಗಣರಾಜ್ಯ ಚುನಾಯಿತ ರಾಷ್ಟ್ರಪತಿ, ಪ್ರಜಾಪ್ರಭುತ್ವ ಜನರಿಂದ ಚುನಾಯಿತ ಸರ್ಕಾರ, ಧರ್ಮನಿರಪೇಕ್ಷ ಅಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ. 8ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದರೆ ಪೀಠಿಕೆಯಲ್ಲಿ ಸಮಾಜವಾದಿ ಪದವಿದೆ, ಪೀಠಿಕೆಯಲ್ಲಿ ಧರ್ಮನಿರಪೇಕ್ಷ ಪದವಿದೆ, ಪೀಠಿಕೆಯಲ್ಲಿ ಸಮಗ್ರತೆ ಎಂಬ ಪದವಿದೆ, ಪೀಠಿಕೆಯಲ್ಲಿ ಒಕ್ಕೂಟ ಎಂಬ ಪದವಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾಗಿಲ್ಲ ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಡಿ. ಪೀಠಿಕೆಯಲ್ಲಿ ಒಕ್ಕೂಟ ಎಂಬ ಪದ ಇಲ್ಲ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಪ್ರಭುತ್ವ, ಗಣರಾಜ್ಯ ಮುಂತಾದ ಪದಗಳಿವೆ. ಹಾಗಾಗಿ 3 ಸರಿಯಾಗಿವೆ, ಡಿ ಮಾತ್ರ ಸರಿಯಲ್ಲ, ಒಕ್ಕೂಟ ಎಂಬ ಪದ ಇಲ್ಲ. 9ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಒಳಗೊಂಡಿದೆ. 2ನೇದು ಈ ಆದರ್ಶಗಳು ಭಾರತೀಯ ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳಾಗಿವೆ. 3ನೇದು ಈ ಆದರ್ಶಗಳನ್ನು 44ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಎ 1 ಮಾತ್ರ ಸರಿ, ಬಿ 1 ಮತ್ತು 2 ಸರಿ, ಸಿ 2 ಮತ್ತು 3 ಸರಿ, ಡಿ 1, 2 ಮತ್ತು 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಮೂಲ ಪೀಠಿಕೆಯಲ್ಲಿಯೇ ಇದ್ದವು, 44ನೇ ತಿದ್ದುಪಡಿಯಿಂದ ಸೇರಿಸಲಿಲ್ಲ. ಹಾಗಾಗಿ ಅದು ತಪ್ಪಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 10ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976. ಇದು ಕ್ವಶನ್ ರಿಪೀಟ್ ಆಗಿದೆ ಫ್ರೆಂಡ್ಸ್, ಇದು ಕ್ವಶನ್ ರಿಪೀಟ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಮೇಲೆ ಕ್ವಶನ್ ಹೋಗಿದೆ, ಹಾಗಾಗಿ ಇದು ಕ್ವಶನ್ ರಿಪೀಟ್ ಆಗಿದೆ. ಇದು ಸರಿಯಾಗಿದೆ. ಆಪ್ಷನ್ ಡಿ ಎಲ್ಲವೂ ಸರಿಯಾಗಿದೆ. 1973 ಕೇಶವಾನಂದ ಭಾರತಿ ಪ್ರಕರಣ, 1976 42ನೇ ಸಂವಿಧಾನ ತಿದ್ದುಪಡಿ. ಫ್ರೆಂಡ್ಸ್, ನಾನು ರಾಂಗ್ ಮಾಡಿಕೊಂಡೆ, ಅದು ಇನ್ನೊಂದು ಕ್ವಶನ್ ಇದೆ ರಿಪೀಟ್ ಆಗಿದ್ದು. ಇದು ರಿಪೀಟ್ ಆಗಿಲ್ಲ, ಇದು ಕ್ವಶನ್ ಸರಿಯಾಗಿದೆ. 11ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಸಾರ್ವಭೌಮ ಎಂದರೆ ಭಾರತವು ತನ್ನ ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿದೆ. 2ನೇದು ಯಾವುದೇ ವಿದೇಶಿ ರಾಷ್ಟ್ರವು ಭಾರತದ ಮೇಲೆ ಅಧಿಕಾರ ಚಲಾಯಿಸಲು ಸಾಧ್ಯವಿಲ್ಲ. ಭಾರತವು ಕಾಮನ್ವೆಲ್ತ್ ಸದಸ್ಯವಾಗಿರುವುದರಿಂದ ಅದು ಸಾರ್ವಭೌಮ ರಾಷ್ಟ್ರವಲ್ಲ ಅಂತ ಹೇಳಿದರೆ ಇದು ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಸಿ ತಪ್ಪಾಗಿದೆ. ಹಾಗಾಗಿ ಭಾರತವು ಸಾರ್ವಭೌಮ ರಾಷ್ಟ್ರವಾಗಿದೆ. ಕಾಮನ್ವೆಲ್ತ್ ಸದಸ್ಯತ್ವವು ಭಾರತದ ಸಾರ್ವಭೌಮತ್ವವನ್ನು ಕಡಿಮೆ ಮಾಡೋದಿಲ್ಲ, ಹಾಗಾಗಿ ಅದು ತಪ್ಪಾಗಿತ್ತು. 12ನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ. ಎ ಪಟ್ಟಿ, ಬಿ ಪಟ್ಟಿ. ನ್ಯಾಯ, ಧಾರ್ಮಿಕ ಸ್ವತಂತ್ರ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸಮಾನತೆ, ಅವಕಾಶಗಳಲ್ಲಿ ಸಮಾನತೆ,
ಭ್ರಾತೃತ್ವ ಅಂದರೆ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಅಂತ ಕೇಳಿದರೆ. ನ್ಯಾಯ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಒಂದನೇದಕ್ಕೆ. ಎರಡನೇದು ಸ್ವತಂತ್ರ ಅಂದರೆ ಧಾರ್ಮಿಕ ಸ್ವತಂತ್ರ. ಸಮಾನತೆ ಅಂದರೆ ಅವಕಾಶಗಳಲ್ಲಿ ಸಮಾನತೆ. ಭ್ರಾತೃತ್ವ ಅಂದರೆ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ. ಒಂದು ಆಪ್ಷನ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪೀಠಿಕೆಯಲ್ಲಿ ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 13ನೇ ಕ್ವಶನು. ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದರೆ. ನಾವು ಭಾರತದ ಜನತೆ ಎಂಬ ಪದಗಳು ಪೀಠಿಕೆಯ ಆರಂಭದಲ್ಲಿವೆ. ಪೀಠಿಕೆಯು ಸಂವಿಧಾನದ ಉದ್ದೇಶಗಳನ್ನು ತಿಳಿಸುತ್ತದೆ. ಪೀಠಿಕೆಯು ಮೂಲಭೂತ ಕರ್ತವ್ಯಗಳ ಪಟ್ಟಿಯಾಗಿದೆ. ಪೀಠಿಕೆಯು ಭಾರತದ ಆಡಳಿತದ ಮೂಲ ಆದರ್ಶಗಳನ್ನು ತಿಳಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪೀಠಿಕೆಯು ಮೂಲಭೂತ ಕರ್ತವ್ಯಗಳ ಪಟ್ಟಿ ಆಗಿಲ್ಲ, ಹಾಗಾಗಿ ತಪ್ಪಾಗಿರೋದು ಆಪ್ಷನ್ ಸಿ. ಪೀಠಿಕೆಯು ಮೂಲಭೂತ ಕರ್ತವ್ಯಗಳ ಪಟ್ಟಿ ಅಲ್ಲ, ಅದು ಸಂವಿಧಾನದ ಆದರ್ಶಗಳು ಮತ್ತು ಉದ್ದೇಶಗಳನ್ನು ತಿಳಿಸುತ್ತದೆ. 14ನೇ ಕ್ವಶನು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಮಗ್ರತೆ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಪದಗಳನ್ನು ಇದೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಜಾರಿಗೆ ಬಂತು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ ಸರಿಯಾಗಿವೆ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಪೀಠಿಕೆಯಲ್ಲಿ ಸಮಾಜವಾದಿ ಅವನ್ನೆಲ್ಲ ಸೇರಿಸಲಾಗಿದೆ. 15ನೇ ಕ್ವಶನು. ಪೀಠಿಕೆಯು ಸಂವಿಧಾನದ ಮೂಲ ತತ್ವಗಳು ಮತ್ತು ಗುರಿಗಳನ್ನು ತಿಳಿಸುತ್ತದೆ. ಪೀಠಿಕೆಯು ಸಂವಿಧಾನದ ಭಾಗವೇ ಅಲ್ಲ ಅಂತ ಹೇಳಿದರೆ. ಪೀಠಿಕೆಯನ್ನು ಯಾವುದೇ ಸಂದರ್ಭದಲ್ಲೂ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರೆ. ಪೀಠಿಕೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಇವೆಲ್ಲವೂ ಕೂಡ ರಾಂಗ್ ಆಗಿದ್ದಾವೆ, ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಪೀಠಿಕೆಯು ಸಂವಿಧಾನದ ಭಾಗವೆಂದು ಹೇಳಿದೆ. 42ನೇ ತಿದ್ದುಪಡಿ 1976ರ ಮೂಲಕ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಆದ್ದರಿಂದ ಬಿ ಮತ್ತು ಸಿ ತಪ್ಪು. ಮೂಲಭೂತ ಹಕ್ಕುಗಳು ಪೀಠಿಕೆಯಲ್ಲಿ ಅಲ್ಲ, ಸಂವಿಧಾನದ ಭಾಗ 3ರಲ್ಲಿ ವಿವರಿಸಲಾಗಿದೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ. 16ನೇ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಭಾರತದ ಸಂವಿಧಾನದ ತತ್ವ ಮತ್ತು ಉದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ. 2ನೇದು, ಪೀಠಿಕೆಯನ್ನು ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ. ಪೀಠಿಕೆಯು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುತ್ತದೆ ಅಂತ ಹೇಳಿದರೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. 1 ಮಾತ್ರ ಸರಿ, 1 ಮತ್ತು 2 ಸರಿ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪೀಠಿಕೆಯು ಸಂವಿಧಾನದ ತತ್ವ, ಗುರಿ ಮತ್ತು ಆದರ್ಶಗಳನ್ನು ತಿಳಿಸುತ್ತದೆ. ಇದನ್ನು ಸಂವಿಧಾನದ ಆತ್ಮ ಎಂದು ಅಥವಾ ಗುರುತಿನ ಚೀಟಿ ಎಂದು ಕರೆಯಲಾಗುತ್ತದೆ. ಆದರೆ ಇದು ನ್ಯಾಯಾಲಯದಲ್ಲಿ ನೇರವಾಗಿ ಸ್ಥಾಪಿಸಲು ಸಾಧ್ಯವಿಲ್ಲ, ಹಾಗಾಗಿ ಇದು ಪಟ್ಟಿ ಎ. ಪಟ್ಟಿ ಬಿ. ಸಮಾಜವಾದಿ ವ್ಯಕ್ತಿಯ ಘನತೆ, ಭ್ರಾತೃತ್ವ, ಚುನಾಯಿತ ರಾಷ್ಟ್ರಪತಿ, ಗಣರಾಜ್ಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ. ಸಮಾನತೆ ಅಂದರೆ ಅವಕಾಶಗಳಲ್ಲಿ ಸಮಾನತೆ ಅಂತ ಹೇಳಿದರೆ. ಸಮಾಜವಾದಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಮಾಜವಾದಿ ಇದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ. ಭ್ರಾತೃತ್ವ ಅಂದ್ರೆ ವ್ಯಕ್ತಿಯ ಘನತೆ. ಗಣರಾಜ್ಯ ಅಂದ್ರೆ ಚುನಾಯಿತ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1C 2A 3B 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಸರಿಯಾಗಿದೆ. ಇದಕ್ಕೆ 1C 2A 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಸಮಾಜವಾದಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ. ಭ್ರಾತೃತ್ವ ಅಂದರೆ ವ್ಯಕ್ತಿಯ ಘನತೆ. ಗಣರಾಜ್ಯ ಅಂದರೆ ಚುನಾಯಿತ ರಾಷ್ಟ್ರಪತಿ. 18ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಪೀಠಿಕೆಯಲ್ಲಿ ನ್ಯಾಯ ಎಂಬ ಆದರ್ಶವಿದೆ. ಪೀಠಿಕೆಯಲ್ಲಿ ಸ್ವತಂತ್ರ ಎಂಬ ಆದರ್ಶವಿದೆ. ಪೀಠಿಕೆಯಲ್ಲಿ ಒಕ್ಕೂಟ ಸರ್ಕಾರ ಎಂಬ ಪದವಿದೆ. ಪೀಠಿಕೆಯಲ್ಲಿ ಭ್ರಾತೃತ್ವ ಎಂಬ ಆದರ್ಶವಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪೀಠಿಕೆಯಲ್ಲಿ ಒಕ್ಕೂಟ ಸರ್ಕಾರ ಎಂಬ ಪದವಿಲ್ಲ. ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಆದರ್ಶಗಳು ಉಲ್ಲೇಖವಾಗಿವೆ. 19ನೇ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸುತ್ತದೆ. ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಪದಗಳು ಮೂಲ ಪೀಠಿಕೆಯಲ್ಲಿ ಇರಲಿಲ್ಲ ಅಂತ ಹೇಳಿದರೆ ಈ ಎರಡೂ ಪದಗಳನ್ನು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. 1976ರಲ್ಲಿ ಸೇರಿಸಲಾಯಿತು ಅಂತ ಹೇಳಿದರೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ,
1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಸರಿಯಾದ ಉತ್ತರ ಎಲ್ಲವೂ ಸರಿ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಪದಗಳನ್ನು ಪೀಠಿಕೆಗೆ ಸೇರಿಸಲಾಯಿತು. 20ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಪೀಠಿಕೆಯು ಭಾರತದ ಸಂವಿಧಾನದ ಮೂಲ ಆದರ್ಶಗಳನ್ನು ತಿಳಿಸುತ್ತದೆ. ಪೀಠಿಕೆಯು ಮೂಲಭೂತ ಹಕ್ಕುಗಳ ಪಟ್ಟಿಯಾಗಿದೆ. ಪೀಠಿಕೆಯು ಸಂವಿಧಾನದ ಭಾಗವಲ್ಲ. ಪೀಠಿಕೆಯು 1952ರಲ್ಲಿ ಸೇರಿಸಲಾಯಿತು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪೀಠಿಕೆಯು ಸಂವಿಧಾನದ ಮೂಲ ಆದರ್ಶಗಳು, ಉದ್ದೇಶಗಳು ಮತ್ತು ಮೌಲ್ಯಗಳನ್ನು ತಿಳಿಸುತ್ತದೆ. ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ. ನೆಕ್ಸ್ಟ್ ಕ್ವಶನ್ 21ನೇದು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೇರುಬಾರಿ ಯೂನಿಯನ್ ಪ್ರಕರಣ 1960ರಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಭಾಗವಲ್ಲ ಎಂದು ಅಭಿಪ್ರಾಯಪಟ್ಟಿತು. 2ನೇ ಕ್ವಶನು, 2ನೇ ಹೇಳಿಕೆ, ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಪೀಠಿಕೆಯು ಸಂವಿಧಾನದ ಭಾಗ ಎಂದು ತೀರ್ಪು ನೀಡಿತು. ಈ ಎರಡೂ ತೀರ್ಪುಗಳು ಪರಸ್ಪರ ಭಿನ್ನವಾಗಿವೆ. ಇದು 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ. ಇದಕ್ಕೆ 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಸರಿಯಾಗಿದೆ. 1960 ಬೇರುಬಾರಿ ಪ್ರಕರಣ ಪೀಠಿಕೆಯು ಸಂವಿಧಾನದ ಭಾಗವಲ್ಲ ಅಂತೇಳಿ ಅಭಿಪ್ರಾಯಪಡ್ತು. 1973 ಕೇಶವಾನಂದ ಭಾರತಿ ಪ್ರಕರಣ ಪೀಠಿಕೆಯು ಸಂವಿಧಾನದ ಭಾಗ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಆದ್ದರಿಂದ ಎರಡೂ ತೀರ್ಪುಗಳ ಅಭಿಪ್ರಾಯಗಳು ಭಿನ್ನವಾಗಿವೆ, ಹಾಗಾಗಿ ಸರಿಯಾಗಿದೆ. 22ನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ ಎ, ಪಟ್ಟಿ ಬಿ. ಬೇರುಬಾರಿ ಪ್ರಕರಣ 1973, ಕೇಶವಾನಂದ ಭಾರತಿ ಪ್ರಕರಣ 1960, 42ನೇ ತಿದ್ದುಪಡಿ 1976, ಮಿನಿ ಸಂವಿಧಾನ 42ನೇ ತಿದ್ದುಪಡಿ. ಇದಕ್ಕೆ ಸರಿಯಾಗಿರೋದು ಯಾವುದಂದರೆ ಬೇರುಬಾರಿ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, 42ನೇ ತಿದ್ದುಪಡಿ 1976, ಮಿನಿ ಸಂವಿಧಾನ 42ನೇ ತಿದ್ದುಪಡಿ. ಹಾಗಾಗಿ 1B, 2A, 3C, 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಬೇರುಬಾರಿ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, 42ನೇ ತಿದ್ದುಪಡಿ 1976, 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. 23ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯಲ್ಲಿ ಇಲ್ಲ ಅಂತ ಕೇಳಿದರೆ ಅವಕಾಶಗಳ ಸಮಾನತೆ, ವ್ಯಕ್ತಿಯ ಘನತೆ, ನ್ಯಾಯಾಂಗದ ಸ್ವತಂತ್ರ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಅಂತ ಹೇಳಿದರೆ ಇದರಲ್ಲಿ ಯಾವುದು ಸಂವಿಧಾನದಲ್ಲಿ ಇಲ್ಲ ಅಂದರೆ ಆಪ್ಷನ್ ಸಿ ಇಲ್ಲ. ನ್ಯಾಯಾಂಗದ ಸ್ವತಂತ್ರ ಎಂಬ ಪದ ಪೀಠಿಕೆಯಲ್ಲಿ ಇಲ್ಲ. ಅದು ಸಂವಿಧಾನದ ಮೂಲ ರಚನೆಯ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಭಾಗವೆಂದು ಹೇಳಲಾಗುತ್ತದೆ. 24ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿರುವ ನ್ಯಾಯ ಎಂಬ ಪದವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸೂಚಿಸುತ್ತದೆ. ಸ್ವತಂತ್ರ ಎಂದರೆ ಕೇವಲ ಮಾತಿನ ಸ್ವತಂತ್ರ ಮಾತ್ರ. ಸಮಾನತೆ ಎಂದರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಅಂತ ಹೇಳಿದರೆ 1 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿ. ಪೀಠಿಕೆಯಲ್ಲಿ ಸ್ವತಂತ್ರವು ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವತಂತ್ರವನ್ನು ಒಳಗೊಂಡಿದೆ, ಕೇವಲ ಮಾತಿನ ಸ್ವತಂತ್ರವಲ್ಲ. ಹಾಗಾಗಿ ಆಪ್ಷನ್ 2 ತಪ್ಪಾಗಿತ್ತು. ಹಾಗಾಗಿ 1 ಮತ್ತು 3 ಮಾತ್ರ ಸರಿಯಾಗಿದೆ. 25ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಪೀಠಿಕೆಯನ್ನು ಭಾರತೀಯ ಸಂವಿಧಾನದ ಗುರುತಿನ ಚೀಟಿ ಎಂದು N.A. ಪಾಲ್ಕಿವಾಲ್ ಕರೆದಿದ್ದಾರೆ. ಪೀಠಿಕೆಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮಿನಿ ಸಂವಿಧಾನ ಎಂದು ಕರೆದಿದ್ದಾರೆ. ಪೀಠಿಕೆಯನ್ನು ಸಂಸತ್ತು 1976ರಲ್ಲಿ ಮೊದಲ ಬಾರಿಗೆ ಸೇರಿಸಿತು. ಡಿ, ಪೀಠಿಕೆಯು ಮೂಲಭೂತ ಹಕ್ಕುಗಳ ಭಾಗವಾಗಿದೆ ಅಂತ ಹೇಳಿದರೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಎ ಸರಿಯಾಗಿದೆ. ಖ್ಯಾತ ಸಂವಿಧಾನ ತಜ್ಞ N.A. ಪಾಲ್ಕಿವಾಲ್ ರವರು ಪೀಠಿಕೆಯನ್ನು ಸಂವಿಧಾನದ ಐಡೆಂಟಿಟಿ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಂತೇಳಿ ಕರೆದಿದ್ದಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 26ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ. ಪೀಠಿಕೆಯನ್ನು ಸಂವಿಧಾನದ ಮೂಲ ರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಬದಲಾಯಿಸುವ ರೀತಿಯಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ. 3ನೇದು, ಈ ತತ್ವವನ್ನು ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿಪಾದಿಸಿತು ಅಂತ ಹೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕು. 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ. ಡಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. 1, 2, 3 ಎಲ್ಲವೂ ಸರಿಯಾಗಿದೆ. ಕೇಶವಾನಂದ ಭಾರತಿ ಪ್ರಕರಣ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ 1973ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯು ಸಂವಿಧಾನದ ಭಾಗವಾಗಿದ್ದು ಅದನ್ನು ತಿದ್ದುಪಡಿ ಮಾಡಬಹುದಾದರೂ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟಾಗುವಂತೆ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತೇಳಿ ತೀರ್ಪನ್ನು ನೀಡಿತು. 27ನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ ಎ, ಪಟ್ಟಿ ಬಿ. ಬೇರುಬಾರಿ ಪ್ರಕರಣ 1960 ಪೀಠಿಕೆ ಸಂವಿಧಾನದ ಭಾಗ. ಕೇಶವಾನಂದ ಭಾರತಿ ಪ್ರಕರಣ 1973 ಮೂಲ ರಚನೆ ಸಿದ್ಧಾಂತ. SR ಬೊಮ್ಮಾಯಿ ಪ್ರಕರಣ 1994 ಧರ್ಮನಿರಪೇಕ್ಷತೆ ಮೂಲ ರಚನೆ.
ಮೂಲ ರಚನೆ. ನಾಲ್ಕನೇದು ಏನಿದೆ, ಮೂರೇ ಹೇಳಿಕೆನಿದೆನಾ? ನಾಲ್ಕನೇದು ಮಿನರ್ವಾ ಮಿಲ್ಸ್. ಇದಕ್ಕೆ ಆಪ್ಷನ್ ಹೀಗಿದೆ: 1A 2B 3C 4D, B 1B 2A 3D 4C, C 1D 2C 3A 4B, D 1C 2D 3A 3B 4A. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಈ 4 ಪ್ರಕರಣಗಳು ಭಾರತದ ಸಂವಿಧಾನದ ಮತ್ತು ಪೀಠಿಕೆಯ ವ್ಯಾಖ್ಯಾನದಲ್ಲಿ ಅತ್ಯಂತ ಮಹತ್ವದ್ದಾಗಿವೆ. 28ನೇ ಕ್ವಶನ್ನು: ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯಲ್ಲಿ ಉಲ್ಲೇಖಿಸಲ್ಪಟ್ಟ ಸ್ವತಂತ್ರದ ಭಾಗವಲ್ಲ ಅಂತ ಕೇಳಿದರೆ ಚಿಂತನೆಯ ಸ್ವತಂತ್ರ, ಅಭಿವ್ಯಕ್ತಿ ಸ್ವತಂತ್ರ, ಧರ್ಮ ಸ್ವತಂತ್ರ, ಆಸ್ತಿಯ ಸ್ವತಂತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಸ್ತಿಯ ಸ್ವತಂತ್ರ. ಪೀಠಿಕೆಯಲ್ಲಿ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವತಂತ್ರ ಉಲ್ಲೇಖಿಸಲಾಗಿದೆ. ಆಸ್ತಿಯ ಸ್ವತಂತ್ರ ಪೀಠಿಕೆಯಲ್ಲಿ ಇಲ್ಲ, ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿದೆ. 29ನೇ ಕ್ವಶನ್: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಮಾನತೆ ಎಂಬ ಪದವು ಸ್ಥಾನ, ಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಸೂಚಿಸುತ್ತದೆ. ಭ್ರಾತೃತ್ವ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಒತ್ತಿ ಹೇಳುತ್ತದೆ. ನ್ಯಾಯ ಎಂಬ ಪದವು ಕೇವಲ ಸಾಮಾಜಿಕ ನ್ಯಾಯವನ್ನು ಮಾತ್ರ ಸೂಚಿಸುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಪೀಠಿಕೆಯಲ್ಲಿ ನ್ಯಾಯ ಎಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಕೇವಲ ಸಾಮಾಜಿಕ ನ್ಯಾಯ ಅಲ್ಲ, ಹಾಗಾಗಿ ಆಪ್ಷನ್ 3 ತಪ್ಪಾಗಿತ್ತು. ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಬಿ ಸರಿಯಾಗಿದೆ. 30ನೇ ಕ್ವಶನ್ನು: ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮ ಅಂತ ಕೇಳಿದ್ದಾರೆ. ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, 42ನೇ ತಿದ್ದುಪಡಿ, SR ಬೊಮ್ಮಾಯಿ ಅಂತ ಕೇಳಿದ್ದಾರೆ. 2ನೇದು ಕೇಶವಾನಂದ ಭಾರತಿ, ಬೇರುಬಾರಿ ಪ್ರಕರಣ, 42ನೇ ತಿದ್ದುಪಡಿ, ಮಿನರ್ವಾ ಮಿಲ್ಸ್ ಅಂತ ಕೇಳಿದ್ದಾರೆ. 3ನೇದು ಸಿ 42ನೇ ತಿದ್ದುಪಡಿ, ಬೇರುಬಾರಿ ಪ್ರಕರಣ, ಮಿನರ್ವಾ ಮಿಲ್ಸ್, SR ಬೊಮ್ಮಾಯಿ ಅಂತ ಕೇಳಿದ್ದಾರೆ. ಡಿ ಏನು ಹೇಳುತ್ತೆ ಅಂದರೆ ಡಿ ಮಿನರ್ವಾ ಮಿಲ್ಸ್, ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, 42ನೇ ತಿದ್ದುಪಡಿ ಅಂತ ಕೇಳಿದರೆ ಇದ್ರಾಗ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂದರೆ ಕಾಲಾನುಕ್ರಮದಲ್ಲಿ ಯಾವುದಿದೆ ಅಂದರೆ ಆಪ್ಷನ್ ಎ ಇದೆ. ಸರಿಯಾದ ಕಾಲಾನುಕ್ರಮ ಯಾವುದಂದರೆ ಆಪ್ಷನ್ ಎ. ಬೇರುಬಾರಿ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, 42ನೇ ತಿದ್ದುಪಡಿ 1976, SR ಬೊಮ್ಮಾಯಿ ಪ್ರಕರಣ 1994. ಹಾಗಾಗಿ ಕಾಲಾನುಕ್ರಮದಾಗಿರೋದು ಆಪ್ಷನ್ ಎ ಮಾತ್ರ, ಹಾಗಾಗಿ ಆಪ್ಷನ್ ಎ. ಪ್ರಶ್ನೆ 31: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿನ ನ್ಯಾಯ ಎಂಬ ಪದವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿದೆ. ಸ್ವತಂತ್ರ ಎಂಬ ಪದವು ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವತಂತ್ರವನ್ನು ಸೂಚಿಸುತ್ತದೆ. 3ನೇದು ಸಮಾನತೆ ಎಂಬ ಪದವು ಕೇವಲ ಕಾನೂನಿನ ಮುಂದೆ ಸಮಾನತೆಯನ್ನು ಮಾತ್ರ ಸೂಚಿಸುತ್ತದೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಸರಿ, 2 ಮತ್ತು 3 ಸರಿ, 1, 2, 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪೀಠಿಕೆಯಲ್ಲಿನ ಸಮಾನತೆ ಎಂದರೆ ಸ್ಥಾನ, ಮಾನ ಹಾಗೂ ಅವಕಾಶಗಳ ಸಮಾನತೆ, ಕೇವಲ ಕಾನೂನಿನ ಮುಂದೆ ಸಮಾನತೆ ಮಾತ್ರವಲ್ಲ, ಹಾಗಾಗಿ ಅದು ತಪ್ಪಾಗಿರುತ್ತೆ. ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 32ನೇ ಕ್ವಶನು: ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ ಎ, ಪಟ್ಟಿ ಬಿ. ಕೇಶವಾನಂದ ಭಾರತಿ ಪ್ರಕರಣ 1960, ಬೇರುಬಾರಿ ಪ್ರಕರಣ 1973, ಮಿನರ್ವಾ ಮಿಲ್ಸ್ 1980, SR ಬೊಮ್ಮಾಯಿ 1994. ಇದು 1A 1B 2A 3C 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1B 2A 3C 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1960 ಬೇರುಬಾರಿ ಪ್ರಕರಣ, 1973 ಕೇಶವಾನಂದ ಭಾರತಿ ಪ್ರಕರಣ, 1980 ಮಿನರ್ವಾ ಮಿಲ್ಸ್, 1994 SR ಬೊಮ್ಮಾಯಿ ಪ್ರಕರಣ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 33ನೇ ಕ್ವಶನು: ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯ ಆದರ್ಶವಲ್ಲ ಅಂತ ಕೇಳಿದರೆ ನ್ಯಾಯ, ಭ್ರಾತೃತ್ವ, ಒಕ್ಕೂಟ ಪಟ್ಟಿ, ಸಮಾನತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಒಕ್ಕೂಟ ಪಟ್ಟಿ ಸಂವಿಧಾನದ 7ನೇ ಅನುಸೂಚಿಗೆ ಸಂಬಂಧಿಸಿದೆ, ಅದು ಪೀಠಿಕೆಯ ಆದರ್ಶವಲ್ಲ, ಹಾಗಾಗಿ ಸಿ ತಪ್ಪಾಗಿರುತ್ತೆ. 34ನೇ ಕ್ವಶನು: ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಧರ್ಮನಿರಪೇಕ್ಷತೆ ಭಾರತದ ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ. SR ಬೊಮ್ಮಾಯಿ ಪ್ರಕರಣ 1994 ಈ ತತ್ವವನ್ನು ಬಲಪಡಿಸಿತು. ಧರ್ಮನಿರಪೇಕ್ಷತೆ ಎಂದರೆ ರಾಜ್ಯವು ಒಂದು ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಘೋಷಿಸುವುದು ಅಂತ ಹೇಳಿದರೆ ಆಪ್ಷನ್ ಹೀಗಿದೆ:
ಆಪ್ಷನ್ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. 1 ಮತ್ತು 2 ಮಾತ್ರ ಸರಿ. ಭಾರತದಲ್ಲಿ ಧರ್ಮ ನಿರಪೇಕ್ಷತೆ ಎಂದರೆ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ. ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮವೆಂದು ಘೋಷಿಸಲಾಗಿಲ್ಲ. ಹಾಗಾಗಿ ಕ್ವಶನ್ 3 ತಪ್ಪಾಗಿತ್ತು. 35ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದರೆ ಪೀಠಿಕೆಯು ಸಂವಿಧಾನದ ಅಧಿಕಾರದ ಮೂಲವನ್ನು ಸಂಸತ್ತು ಎಂದು ಹೇಳುತ್ತದೆ. ಪೀಠಿಕೆಯು ಸಂವಿಧಾನದ ಅಧಿಕಾರದ ಮೂಲವನ್ನು ನ್ಯಾಯಾಂಗ ಎಂದು ಹೇಳುತ್ತದೆ. ಆಪ್ಷನ್ ಸಿ ಏನು ಹೇಳುತ್ತೆ ಅಂದರೆ ಪೀಠಿಕೆಯು ಸಂವಿಧಾನದ ಅಧಿಕಾರದ ಮೂಲವನ್ನು ನಾವು ಭಾರತದ ಜನತೆ ಎಂದು ಘೋಷಿಸುತ್ತದೆ. ಪೀಠಿಕೆಯು ಸಂವಿಧಾನದ ಅಧಿಕಾರದ ಮೂಲವನ್ನು ರಾಷ್ಟ್ರಪತಿ ಎಂದು ಹೇಳುತ್ತದೆ ಅಂತ ಹೇಳಿದರೆ ಇದು ಸರಿಯಾಗಿರೋದು ಅಂತ ಕೇಳಿದರೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗುತ್ತೆ. ಪೀಠಿಕೆಯು ಸಂವಿಧಾನದ ಅಧಿಕಾರದ ಮೂಲವನ್ನು ನಾವು ಭಾರತದ ಜನತೆ ಎಂಬ ಪದಗಳು ಸಂವಿಧಾನದ ಅಂತಿಮ ಅಧಿಕಾರದ ಭಾರತದ ಜನತೆಯಲ್ಲಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಇದು ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳುವ ಪ್ರಮುಖ ಪ್ರಶ್ನೆಯಾಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. 36ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥನು ವಂಶ ಪರಂಪರೆಯಿಂದ ಅಧಿಕಾರಕ್ಕೆ ಬರುವುದಿಲ್ಲ. ಭಾರತದ ರಾಷ್ಟ್ರಪತಿಯನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಗಣರಾಜ್ಯ ಎಂಬ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ, ಯಾವು ಸರಿಯಾಗಿವೆ ಅಂತ ಹೇಳಬೇಕು. ಆಪ್ಷನ್ 1 ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ಅದು ಅಧಿಕಾರಕ್ಕೆ ಬರುವುದಿಲ್ಲ ಐತಿ, ಬರುತ್ತಾರೆ ಅಂತಿಲ್ಲ, ಬರುವುದಿಲ್ಲ, ವಂಶ ಪರಂಪರೆಯಿಂದ ಬರುವುದಿಲ್ಲ ಅಂತ ಐತಿ. ಆಪ್ಷನ್ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 2 ಸರಿ. ಗಣರಾಜ್ಯ ಎಂಬ ಪದವು ಮೂಲ ಪೀಠಿಕೆಯಲ್ಲಿಯೇ ಇತ್ತು. ಭಾರತದ ರಾಷ್ಟ್ರಪತಿಯನ್ನು ಚುನಾವಣಾ ಮಂಡಳಿ ಮೂಲಕ ಪರೋಕ್ಷವಾಗಿಯೇ ಆಯ್ಕೆ ಮಾಡಲಾಗುತ್ತದೆ. ಹಾಗಾಗಿ ಆಪ್ಷನ್ 1 ಮತ್ತು 2 ಸರಿ. 37ನೇ ಕ್ವಶನ್, ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ ಎ, ಪಟ್ಟಿ ಬಿ. ಸಮಾಜವಾದಿ ವ್ಯಕ್ತಿಯ ಘನತೆ, ಭ್ರಾತೃತ್ವ, ಚುನಾಯಿತ ರಾಷ್ಟ್ರದ ಮುಖ್ಯಸ್ಥ, ಗಣರಾಜ್ಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, ಸಾರ್ವಭೌಮ, ಆಂತರಿಕ ಮತ್ತು ಬಾಹ್ಯ ಸ್ವತಂತ್ರ ಅಂತ ಹೇಳಿದ್ದಾರೆ. ಇದು ಸಮಾಜವಾದಿ ಅಂತ ಹೇಳಿದ್ದಾರೆ. ಭ್ರಾತೃತ್ವ ಮತ್ತು ಗಣರಾಜ್ಯ, ಸಾರ್ವಭೌಮ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯಕ್ತಿಯ ಘನತೆ ಅಂದರೆ ಭ್ರಾತೃತ್ವ, ವ್ಯಕ್ತಿಯ ಘನತೆ ಎರಡಕ್ಕೆ ಒಂದು ಬರಬೇಕು. ಇದಕ್ಕೆ ಸರಿಯಾಗಿರೋದು ಒಂದು ಆಪ್ಷನ್ನಲ್ಲಿ 1 ಸಿ, 2 ಎ, 3 ಬಿ, 4 ಡಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಸಮಾಜವಾದಿ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, ಭ್ರಾತೃತ್ವ, ವ್ಯಕ್ತಿಯ ಘನತೆ, ಗಣರಾಜ್ಯ, ಚುನಾಯಿತ ರಾಷ್ಟ್ರದ ಮುಖ್ಯಸ್ಥ, ಸಾರ್ವಭೌಮ, ಆಂತರಿಕ ಹಾಗೂ ಬಾಹ್ಯ ಇದು ಇರುತ್ತದೆ. 38ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು 42ನೇ ಸಂವಿಧಾನ ತಿದ್ದುಪಡಿ 1976ರ ಮೂಲಕ ಪೀಠಿಕೆಗೆ ಸೇರಿಸಲ್ಪಟ್ಟಿಲ್ಲ ಅಂತ ಕೇಳಿದರೆ ಸಮಾಜವಾದಿ, ಧರ್ಮ ನಿರಪೇಕ್ಷ, ಸಮಗ್ರತೆ, ಗಣರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಗಣರಾಜ್ಯ ಎಂಬ ಪದವು ಮೂಲ ಪೀಠಿಕೆಯಲ್ಲಿಯೇ ಇತ್ತು. ಸಮಾಜವಾದಿ, ಧರ್ಮ ನಿರಪೇಕ್ಷ ಮತ್ತು ಸಮಗ್ರತೆ ಎಂಬ ಪದಗಳನ್ನ ಮಾತ್ರ 42ನೇ ತಿದ್ದುಪಡಿ 1976ರ ಮೂಲಕ ಸೇರಿಸಲಾಯಿತು. ಗಣರಾಜ್ಯ ಮೊದಲೇ ಇದ್ದಿತ್ತು. 39ನೇ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿನ ಭ್ರಾತೃತ್ವ, ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಒತ್ತಿ ಹೇಳುತ್ತದೆ. ಸಮಗ್ರತೆ ಎಂಬ ಪದವನ್ನು 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಏಕತೆ ಎಂಬ ಪದವು 42ನೇ ತಿದ್ದುಪಡಿ ಮೂಲಕ ಪೀಠಿಕೆಯಲ್ಲಿ ಸೇರಿಸಲಾಯಿತು ಅಂತ ಹೇಳಿದ್ದಾರೆ. 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಸಮಗ್ರತೆ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಏಕತೆ ಎಂಬ ಪದ ಮೊದಲಿನಿಂದಲೇ ಪೀಠಿಕೆಯಲ್ಲಿತ್ತು, ಹಾಗಾಗಿ ಅದು ತಪ್ಪಾಗುತ್ತೆ. ಪ್ರಶ್ನೆ 40, ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಕೇಳಿದರೆ ಇದು ಕ್ವಶನ್ ರಿಪೀಟ್ ಆಗಿದೆ ಫ್ರೆಂಡ್. ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, 42ನೇ ತಿದ್ದುಪಡಿ, ಮಿನರ್ವಾ ಮಿಲ್ಸ್ ಅಂತ ಕೇಳಿದ್ದಾರೆ. ಇದು ಸರಿಯಾಗಿರೋದು ಆಪ್ಷನ್ ಎನೇ. ಆಪ್ಷನ್ ಎ ಸರಿಯಾಗಿದೆ. ಸರಿಯಾದ ಕಾಲಾನುಕ್ರಮ ಅಂದರೆ ಬೇರುಬಾರಿ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ 1973, 42ನೇ ತಿದ್ದುಪಡಿ 1976, ಮಿನರ್ವಾ ಮಿಲ್ಸ್ ಪ್ರಕರಣ 1980. ಹಾಗಾಗಿ ಅದು ಕಾಲಾನುಕ್ರಮದಲ್ಲಿ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ಇದು ಕ್ವಶನ್ ರಿಪೀಟ್ ಆಗಿತ್ತು, ಮೇಲೇನೂ ಇದು ಕೂಡ ಇದೇ ಬಂದಿತ್ತು. 41ನೇ ಕ್ವಶನ್, ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಪೀಠಿಕೆಯು ಸಂವಿಧಾನದ ವ್ಯಾಖ್ಯಾನಕ್ಕೆ ಮಾರ್ಗದರ್ಶಿಯಾಗಿ ಬಳಸಲ್ಪಡುತ್ತದೆ. ಸಂವಿಧಾನದ ಯಾವುದೇ ವಿಧಿಯಲ್ಲಿ ಸಂದಿಗ್ಧತೆ ಇದ್ದರೆ ನ್ಯಾಯಾಲಯವು ಪೀಠಿಕೆಯನ್ನು ಉಲ್ಲೇಖಿಸಬಹುದು. 3ನೇದು, ಪೀಠಿಕೆಯು ಸ್ವತಂತ್ರವಾಗಿ ನ್ಯಾಯಾಲಯದಲ್ಲಿ
ಪೀಠಿಕೆಯು ಸ್ವತಂತ್ರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದಿಲ್ಲ. ಮೇಲಿನ ತತ್ವಗಳನ್ನು ಸುಪ್ರೀಂ ಕೋರ್ಟ್ ವಿವಿಧ ತೀರ್ಪುಗಳಲ್ಲಿ ಅಂಗೀಕರಿಸಿದೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮತ್ತು 2 ಮಾತ್ರ ಸರಿ, 2 ಮತ್ತು 3, 2, 3 ಮತ್ತು 4 ಮಾತ್ರ ಸರಿ, 1, 2, 3 ಮತ್ತು 4 ಎಲ್ಲವೂ ಸರಿ, 1, 4 ಮಾತ್ರ ಸರಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿನೇ ಆಗುತ್ತೆ, ಸಿ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪೀಠಿಕೆಯು ಸ್ವತಂತ್ರ ಹಕ್ಕುಗಳ ಮೂಲವಲ್ಲ, ಆದರೆ ಸಂವಿಧಾನದ ವಿಧಿಗಳ ಅರ್ಥೈಸುವಲ್ಲಿ ನ್ಯಾಯಾಲಯಗಳಿಗೆ ಮಾರ್ಗದರ್ಶಿಯಾಗುತ್ತದೆ. ಈ ತತ್ವವನ್ನು ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಕೂಡ ಅನುಸರಿಸಿದೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನು 42ನೇ ಕ್ವಶನು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿರುವ ನ್ಯಾಯ ಎಂಬ ಪರಿಕಲ್ಪನೆಯು ಮೂಲತಃ ಫ್ರೆಂಚ್ ಕ್ರಾಂತಿಯ ಆದರ್ಶಗಳಿಂದ ಪ್ರೇರಿತವಾಗಿದೆ. ಎರಡನೇದು, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಆದರ್ಶಗಳನ್ನು ಫ್ರೆಂಚ್ ಕ್ರಾಂತಿಯ ಘೋಷಣೆಯಿಂದ ಪ್ರಭಾವಿತವಾಗಿವೆ. ಮೂರನೇದು, ಪೀಠಿಕೆಯಲ್ಲಿನ ನ್ಯಾಯ ಎಂಬ ಪದವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳನ್ನು ಒಳಗೊಂಡಿದೆ ಅಂತ ಹೇಳಿದರೆ ಇಲ್ಲಿ 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಆದರ್ಶಗಳನ್ನು ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಿತವಾಗಿವೆ, ಆದರೆ ಪೀಠಿಕೆಯಲ್ಲಿನ ನ್ಯಾಯ ಎಂಬ ಪರಿಕಲ್ಪನೆಯು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸೂಚಿಸುತ್ತದೆ. ಅದನ್ನು ಫ್ರೆಂಚ್ ಕ್ರಾಂತಿಯಿಂದ ತಗೊಂಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಹಾಗಾಗಿ ಅದು ತಪ್ಪಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 43ನೇ ಕ್ವಶನು. ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ ಎ, ಪಟ್ಟಿ ಬಿ. ಅಮೇರಿಕ ಸಂವಿಧಾನ ಸ್ವತಂತ್ರದ ಆದರ್ಶ, ಫ್ರೆಂಚ್ ಕ್ರಾಂತಿ ಪೀಠಿಕೆಯ ಶೈಲಿಯ ಪ್ರಭಾವ, ರಷ್ಯಾ ಕ್ರಾಂತಿ ಸಮಾಜವಾದಿ ಪರಿಕಲ್ಪನೆ, ಐರಿಷ್ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿದರೆ ಇಲ್ಲಿ 1 ಬಿ ಆಗಬೇಕು. ಪೀಠಿಕೆಯ ಶೈಲಿಯ ಪ್ರಭಾವ ಅಮೇರಿಕ ಸಂವಿಧಾನದ್ದು, ಫ್ರೆಂಚ್ ಕ್ರಾಂತಿದು ಎ ಆಗಬೇಕು, ಸ್ವತಂತ್ರದ ಆದರ್ಶ, ರಷ್ಯಾ ಕ್ರಾಂತಿ ಸಮಾಜವಾದಿ ಪರಿಕಲ್ಪನೆ, ಐರಿಷ್ ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾಗಿ 1 ಬಿ, 2 ಎ, 3 ಸಿ, 4 ಡಿ. ಇದಕ್ಕೆ ಸರಿಯಾದ ಉತ್ತರ ಕೂಡ ಆಪ್ಷನ್ ಏನೇ ಆಗುತ್ತೆ, 1 ಬಿ, 2 ಎ, 3 ಸಿ, 4 ಡಿ. 1 ಬಿ, 2 ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದ ಸಂವಿಧಾನವು ವಿವಿಧ ದೇಶಗಳ ಸಂವಿಧಾನಗಳಿಂದ ವಿವಿಧ ಅಂಶಗಳನ್ನು ಅಳವಡಿಸಿಕೊಂಡಿದೆ. 44ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯ ಉದ್ದೇಶವಲ್ಲ ಅಂತ ಹೇಳಿದರೆ ಸಂವಿಧಾನದ ಮೂಲ ತತ್ವಗಳನ್ನು ತಿಳಿಸುವುದು, ಸರ್ಕಾರದ ಅಧಿಕಾರದ ಮೂಲವನ್ನು ತಿಳಿಸುವುದು, ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದು, ರಾಷ್ಟ್ರದ ಆದರ್ಶಗಳನ್ನು ಪ್ರತಿಬಿಂಬಿಸುವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪೀಠಿಕೆಯು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದಿಲ್ಲ. 45ನೇ ಕ್ವಶನು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿ ಉಲ್ಲೇಖಿಸಿರುವ ಸ್ವತಂತ್ರ ಎಂಬ ಪದವು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ನಂಬಿಕೆ ಮತ್ತು ಆರಾಧನೆ ಎಂಬ ಪದಗಳು ಧಾರ್ಮಿಕ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಬಲಪಡಿಸುತ್ತವೆ. ಮೂರನೇದು, ಈ ಸ್ವಾತಂತ್ರ್ಯಗಳು ಯಾವುದೇ ನಿರ್ಬಂಧವಿಲ್ಲದೆ ಸಂಪೂರ್ಣ ಅನಿಯಮಿತವಾಗಿವೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2 ಮತ್ತು 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಪೀಠಿಕೆಯಲ್ಲಿರುವ ಸ್ವತಂತ್ರದ ಪರಿಕಲ್ಪನೆ ವ್ಯಾಪಕವಾಗಿ, ಆದರೆ ಸಂವಿಧಾನದ ಅಡಿಯಲ್ಲಿ ಈ ಸ್ವತಂತ್ರಗಳಿಗೆ ಸಮಂಜಸವಾದ ಕಾನೂನುಬದ್ಧ ನಿರ್ಬಂಧಗಳು ಇರಬಹುದು. 46ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಪೀಠಿಕೆಯು ಸಂವಿಧಾನದ ಯಾವುದೇ ಭಾಗಕ್ಕಿಂತ ಮೇಲಿನ ಸ್ಥಾನವನ್ನು ಹೊಂದಿದೆ ಅಂತ ಹೇಳಿದರೆ ಪೀಠಿಕೆಯು ಸಂವಿಧಾನದ ಭಾಗವಾಗಿದ್ದರೂ ಅದರ ಆಧಾರದ ಮೇಲೆ ಮಾತ್ರ ಯಾವುದೇ ಕಾನೂನು ಅಮಾನ್ಯ ಎಂದು ಘೋಷಿಸಲಾಗುವುದಿಲ್ಲ. ಮೂರನೇದು ಸಿ ಏನು ಹೇಳುತ್ತೆ ಅಂದರೆ ಪೀಠಿಕೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳುತ್ತೆ. ಡಿ, ಪೀಠಿಕೆಯು ಕೇವಲ ರಾಜಕೀಯ ಘೋಷಣೆಯಾಗಿದೆ, ಅದಕ್ಕೆ ಯಾವುದೇ ಸಂವಿಧಾನಾತ್ಮಕ ಮಹತ್ವವಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರು. ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ, ಅದು ಸಂವಿಧಾನದ ವ್ಯಾಖ್ಯಾನಕ್ಕೆ ಮಾರ್ಗದರ್ಶಿ, ಆದರೆ ಕೇವಲ ಪೀಠಿಕೆಯ ಆಧಾರದ ಮೇಲೆ ಮಾತ್ರ ಯಾವುದೇ ಕಾನೂನನ್ನು ಅಮಾನ್ಯ ಎಂದು ಘೋಷಿಸಲಾಗುವುದಿಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಇದಕ್ಕೆ. 47ನೇ ಕ್ವಶನ್ನು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿರುವ ನಾವು ಭಾರತದ ಜನತೆ ಎಂಬ ಪದಗಳು ಜನಪ್ರಭುತ್ವ ತತ್ವವನ್ನು ಪ್ರತಿಬಿಂಬಿಸುತ್ತವೆ. ಸಂವಿಧಾನದ ಅಧಿಕಾರವು ಸಂಸತ್ತಿನಿಂದ ಬಂದಿದೆ. ಸಂವಿಧಾನದ ಅಂತಿಮ ಅಧಿಕಾರದ ಮೂಲ ಭಾರತೀಯ ಜನತೆ.
ಸಂವಿಧಾನದ ಅಂತಿಮ ಅಧಿಕಾರದ ಮೂಲ ಭಾರತೀಯ ಜನತೆ. ನೆಕ್ಸ್ಟು ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು. 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ನಾವು ಭಾರತದ ಜನತೆ ಎಂಬ ಪದಗಳು ಸಂವಿಧಾನದ ಅಂತಿಮ ಅಧಿಕಾರದ ಭಾರತದ ಜನತೆಯಲ್ಲಿದೆ ಎಂಬುದನ್ನು ಸೂಚಿಸುತ್ತವೆ. ಅಧಿಕಾರವು ಹಾಗಾಗಿ ಅದು ಆಪ್ಷನ್ ಸಿ. 48ನೇ ಕ್ವಶನ್, ಪಟ್ಟಿ ಎ ಪಟ್ಟಿ ಬಿ ಹೊಂದಿಸಿ ಬರೆಯಿರಿ. ಕೇಶವಾನಂದ ಭಾರತಿ ಪ್ರಕರಣ ಧರ್ಮನಿರಪೇಕ್ಷತೆ ಮೂಲ ರಚನೆ. SR ಬೊಮ್ಮಾಯಿ ಪ್ರಕರಣ ಪೀಠಿಕೆ ಸಂವಿಧಾನದ ಭಾಗ. ಬೇರುಬಾರಿ ಪ್ರಕರಣ ಪೀಠಿಕೆ ಸಂವಿಧಾನದ ಭಾಗವಲ್ಲ ಅಂದರೆ ಆಗಿನ ಅಭಿಪ್ರಾಯ. 42ನೇ ತಿದ್ದುಪಡಿ ಸಮಾಜವಾದಿ ಧರ್ಮನಿರಪೇಕ್ಷ ಸಮಗ್ರತೆ ಪದಗಳ ಸೇರ್ಪಡೆ ಅಂತ ಹೇಳಿದ್ದಾರೆ. ಇಲ್ಲಿ 1A 1B 2A 3C 4D. ಆಪ್ಷನ್ ಬಿ 1A 2B 3D 4C. ಆಪ್ಷನ್ ಸಿ 1C 2D 3A 4B. ಆಪ್ಷನ್ ಡಿ 1D 2C 3B 4A. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ವಿವರಣೆ ನೋಡಿದರೆ ಈ ಪ್ರಕರಣಗಳು ಮತ್ತು 42ನೇ ತಿದ್ದುಪಡಿ ಪೀಠಿಕೆಯ ಭಾಗವಾಗಿವೆ. 49ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯಲ್ಲಿರುವ ಸ್ವತಂತ್ರದ ವ್ಯಾಪ್ತಿಗೆ ಸೇರದು ಅಂತ ಕೇಳಿದ್ದಾರೆ. ಸೇರದು ಚಿಂತನೆ, ಅಭಿವ್ಯಕ್ತಿ, ಆರಾಧನೆ, ವೃತ್ತಿ, ಆಯ್ಕೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪೀಠಿಕೆಯಲ್ಲಿ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆ ಸ್ವತಂತ್ರಗಳನ್ನು ಮಾತ್ರ ಉಲ್ಲೇಖಿಸಲಾಗಿದೆ. ವೃತ್ತಿ ಆಯ್ಕೆಯ ಸ್ವತಂತ್ರವು ಪೀಠಿಕೆಯಲ್ಲಿ ಇಲ್ಲ, ಅದು ಸಂವಿಧಾನದ ಇತರ ವಿಧಿಗಳೊಂದಿಗೆ ಸಂಬಂಧಿಸಿದೆ. 50ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಸಂವಿಧಾನದ ಉದ್ದೇಶಗಳನ್ನು ತಿಳಿಸುತ್ತದೆ. ಪೀಠಿಕೆಯು ಸಂವಿಧಾನದ ತಾತ್ವಿಕ ಆಧಾರವಾಗಿದೆ. ಪೀಠಿಕೆಯು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಸ್ವತಂತ್ರದ ಕಾನೂನು ಮೂಲವಾಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, ಬಿ 1 ಮತ್ತು 2 ಮಾತ್ರ ಸರಿ, ಸಿ 2 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಪೀಠಿಕೆಯು ಸಂವಿಧಾನದ ತಾತ್ವಿಕ ಆಧಾರ ಮತ್ತು ಉದ್ದೇಶಗಳನ್ನು ತಿಳಿಸುತ್ತದೆ, ಆದರೆ ಅದು ಸ್ವತಂತ್ರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನ ಸೂಚಿಸೋದಿಲ್ಲ. 51ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಸಂವಿಧಾನದ ವಿಧಿಗಳ ಅರ್ಥೈಸುವಿಕೆಗೆ ಸಹಾಯಕವಾಗುತ್ತದೆ. ಪೀಠಿಕೆಯು ಸ್ವತಂತ್ರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದಿಲ್ಲ. ಪೀಠಿಕೆಯು ಸಂವಿಧಾನದ ಯಾವುದೇ ವಿಧಿಗಿಂತ ಕಾನೂನಾತ್ಮಕವಾಗಿ ಮೇಲಿನ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಬೇಕು. ಅಂದರೆ ಯಾವ ಸರಿ ಇದೆ ಅಂತ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ. ಪೀಠಿಕೆಯು ಸಂವಿಧಾನದ ಉದ್ದೇಶ ಮತ್ತು ಆದರ್ಶಗಳನ್ನು ತಿಳಿಸುತ್ತದೆ ಹಾಗೂ ಸಂವಿಧಾನದ ವಿಧಿಗಳನ್ನು ಅರ್ಥೈಸಲು ಸಹಾಯ ಮಾಡುತ್ತದೆ, ಆದರೆ ಇದು ಸ್ವತಂತ್ರವಾಗಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದಿಲ್ಲ. ಪೀಠಿಕೆಯು ಸಂವಿಧಾನದ ವಿಧಿಗಳಿಗಿಂತ ಮೇಲಿನ ಸ್ಥಾನದಲ್ಲಿ ಇಲ್ಲ. 52ನೇ ಕ್ವಶನ್, ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ. ಪಟ್ಟಿ ಬಿ ಕೆಳಗಡೆ ಇದೆ. ಪಟ್ಟಿ ಎ ಸಾರ್ವಭೌಮತ್ವ, ಗಣರಾಜ್ಯ, ಭ್ರಾತೃತ್ವ, ಸಮಗ್ರತೆ. ಬಿ ರಾಷ್ಟ್ರದ ಅಖಂಡತೆ, ಸಾರ್ವಭೌಮತ್ವ, ಗಣರಾಜ್ಯ, ಭ್ರಾತೃತ್ವ. ಇದು ಕ್ವಶನ್ ಕೆಳಗೆ ಮೇಲೆ ಇದೆ. ಗಣರಾಜ್ಯ, ಭ್ರಾತೃತ್ವ, ಸಮಗ್ರತೆ. ಬಿ ರಾಷ್ಟ್ರದ ಅಖಂಡತೆ, ಜನರಿಂದಲೇ ಅಧಿಕಾರದ ಮೂಲ, ಚುನಾಯಿತ ರಾಷ್ಟ್ರದ ಮುಖ್ಯಸ್ಥ, ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಅಂತ ಹೇಳಿದರೆ ಆಪ್ಷನ್ನು ಎ ಸರಿಯಾದ ಉತ್ತರ. ಇದಕ್ಕೆ ಸಾರ್ವಭೌಮತ್ವ ಜನರಿಂದಲೇ ಅಧಿಕಾರದ ಮೂಲ, ಗಣರಾಜ್ಯ ಚುನಾಯಿತ ರಾಷ್ಟ್ರದ ಮುಖ್ಯಸ್ಥ, ಭ್ರಾತೃತ್ವ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ, ಸಮಗ್ರತೆ ರಾಷ್ಟ್ರದ ಅಖಂಡತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 53ನೇ ಕ್ವಶನ್, ಕೆಳಗಿನವುಗಳಲ್ಲಿ ಪೀಠಿಕೆಯು ನೇರ ಆದರ್ಶವಲ್ಲದ ಅಂಶ ಯಾವುದು ಅಂತ ಕೇಳಿದರೆ ನ್ಯಾಯ, ಸಮಾನತೆ, ಭ್ರಾತೃತ್ವ, ನ್ಯಾಯಾಂಗದ ಸ್ವತಂತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಪೀಠಿಕೆಯ ಪ್ರಮುಖ ಆದರ್ಶಗಳು. ನ್ಯಾಯಾಂಗದ ಸ್ವತಂತ್ರ ಪೀಠಿಕೆಯಲ್ಲಿ ನೇರವಾಗಿ ಉಲ್ಲೇಖಿಸಲ್ಪಟ್ಟಿಲ್ಲ, ಹಾಗಾಗಿ ಆಪ್ಷನ್ ಡಿ. 54ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿನ ನ್ಯಾಯವು 3 ಆಯಾಮಗಳನ್ನು ಹೊಂದಿದೆ. ಅವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಪೀಠಿಕೆಯಲ್ಲಿ ಕಾನೂನು, ನ್ಯಾಯ ಎಂಬ ಪದವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿದೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ. ಸರಿಯಾದ ಉತ್ತರ ಯಾವುದು ಅಂದರೆ ಇದಕ್ಕೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ.
ಪೀಠಿಕೆಯಲ್ಲಿನ ನ್ಯಾಯವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿದೆ. ಕಾನೂನು ನ್ಯಾಯ ಎಂಬುದನ್ನು ಪ್ರತ್ಯೇಕವಾಗಿ ಪೀಠಿಕೆಯಲ್ಲಿ ಉಲ್ಲೇಖಿಸಿಲ್ಲ. 55ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಪೀಠಿಕೆಯಲ್ಲಿರುವ ಸ್ವತಂತ್ರದ ವ್ಯಾಪ್ತಿಗೆ ಸೇರಿದೆ ಅಂತ ಕೇಳಿದರೆ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪೀಠಿಕೆಯಲ್ಲಿ ಸ್ವತಂತ್ರದ ಅಡಿಯಲ್ಲಿ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆ ಸ್ವತಂತ್ರಗಳು ಇವೆ. 56ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ನಾವು ಭಾರತದ ಜನತೆ ಎಂಬ ಪದಗಳಿಂದ ಆರಂಭವಾಗುತ್ತದೆ. ಈ ಪದಗಳು ಸಂವಿಧಾನದ ಅಧಿಕಾರದ ಅಂತಿಮ ಎರಡನೇದು, ಈ ಪದಗಳು ಸಂವಿಧಾನದ ಅಧಿಕಾರದ ಅಂತಿಮ ಮೂಲ ಭಾರತೀಯ ಜನತೆ ಎಂಬುದನ್ನು ಸೂಚಿಸುತ್ತದೆ. ಮೂರನೇದು, ಸಂವಿಧಾನವು ಬ್ರಿಟಿಷ್ ಸಂಸತ್ತಿನಿಂದ ಭಾರತಕ್ಕೆ ನೀಡಲ್ಪಟ್ಟ ಉಡುಗೊರೆಯಾಗಿದೆ ಎಂಬುದನ್ನು ಪೀಠಿಕೆ ಸೂಚಿಸುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನಾವು ಭಾರತದ ಜನತೆ ಎಂಬ ಪದಗಳು ಜನಪ್ರಭುತ್ವ, ಸಾರ್ವಭೌಮತ್ವವನ್ನು ಸೂಚಿಸುತ್ತದೆ. ಭಾರತದ ಸಂವಿಧಾನವನ್ನು ಬ್ರಿಟಿಷ್ ಸಂಸತ್ತು ರೂಪಿಸಲಿಲ್ಲ. 57ನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ, ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಕೇಳಿದರೆ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸ್ವತಂತ್ರ, ಚಿಂತನೆ ಮತ್ತು ಅಭಿವ್ಯಕ್ತಿ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ, ಭ್ರಾತೃತ್ವ ಅಂದರೆ ಆಸ್ತಿ ಮತ್ತು ಆದಾಯ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಪ್ಪಾಗಿದೆ. ಭ್ರಾತೃತ್ವ ಅಂದರೆ ವ್ಯಕ್ತಿಯ ಘನತೆ ಹಾಗೂ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಸಂಬಂಧಿಸಿದೆ. 58ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿ ಗಣರಾಜ್ಯ ಎಂಬ ಪದವಿದೆ. ಎರಡನೇದು, ಗಣರಾಜ್ಯದಲ್ಲಿ ರಾಷ್ಟ್ರದ ಮುಖ್ಯಸ್ಥನು ವಂಶ ಪರಂಪರೆಯಿಂದ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಮೂರನೇದು, ಭಾರತದ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯನ್ನು ಜನರು ನೇರವಾಗಿ ಆಯ್ಕೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಮತ್ತು 2 ಮಾತ್ರ ಸರಿ. ಭಾರತವು ಗಣರಾಜ್ಯವಾಗಿದ್ದು ರಾಷ್ಟ್ರಪತಿ ವಂಶ ಪರಂಪರೆಯಿಂದ ಅಧಿಕಾರಕ್ಕೆ ಬರುವುದಿಲ್ಲ. ರಾಷ್ಟ್ರಪತಿಯನ್ನು ಜನರು ನೇರವಾಗಿ ಆಯ್ಕೆ ಮಾಡುವುದಿಲ್ಲ. ಚುನಾಯಿತ ಪ್ರತಿನಿಧಿಗಳ ಚುನಾವಣಾ ಮಂಡಳಿ ಆಯ್ಕೆ ಮಾಡುತ್ತದೆ. 59ನೇ ಕ್ವಶನ್, ಕೆಳಗಿನವುಗಳಲ್ಲಿ ಪೀಠಿಕೆ ಸಮಾನತೆಯ ಆದರ್ಶಕ್ಕೆ ನೇರವಾಗಿ ಸಂಬಂಧಿಸಿದ್ದು ಯಾವುದು ಅಂತ ಕೇಳಿದರೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ, ರಾಷ್ಟ್ರದ ಏಕತೆ, ಧಾರ್ಮಿಕ ಆರಾಧನೆ ಮತ್ತು ರಾಜಕೀಯ ಪಕ್ಷಗಳ ಸಮಾನ ಸಂಖ್ಯೆ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ. ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಖಾತರಿಪಡಿಸುವ ಗುರಿಯನ್ನು ಹೊಂದಿದೆ ಪೀಠಿಕೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 60ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿ ಉಲ್ಲೇಖಿಸಿರುವ ಸಮಗ್ರತೆ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಎರಡನೇದು, ಅದೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಪದಗಳನ್ನು ಸೇರಿಸಲಾಯಿತು. ಮೂರನೇದು, ಈ ಬದಲಾವಣೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ನಡೆಯಿತು ಅಂತ ಹೇಳಿದರೆ ಇಲ್ಲಿ ಆಪ್ಷನ್ 1 ಮತ್ತು 2 ಸರಿ, 2 ಮತ್ತು 3 ಸರಿ, 1 ಮತ್ತು 3 ಸರಿ, ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಸರಿ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಪೀಠಿಕೆಯಲ್ಲಿ ಸಮಾಜವಾದ, ಧರ್ಮನಿರಪೇಕ್ಷ ಮತ್ತು ಸಮಗ್ರತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುತ್ತೆ. 61ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯನ್ನು ಸಂವಿಧಾನದ ಸಭೆಯು ಅಂಗೀಕರಿಸಿದ ದಿನವೇ ಸಂವಿಧಾನದ ಅಂತಿಮ ಅಂಗೀಕಾರ ನಡೆಯಿತು ಅಂತ ಹೇಳಿದರೆ. ಎರಡನೇದು, ಸಂವಿಧಾನವನ್ನು 26 ನವೆಂಬರ್ 1949ರಂದು ಅಂಗೀಕರಿಸಲಾಯಿತು. ಸಂವಿಧಾನದ ಬಹುತೇಕ ವಿಧಿಗಳು 26 ಜನವರಿ 1950ರಂದು ಜಾರಿಗೆ ಬಂದವು ಅಂತ ಹೇಳಿದ್ದಾರೆ. ಇದು ಸಂವಿಧಾನದ ಬಹುತೇಕ ವಿಧಿಗಳು 1950ರಂದು ಜಾರಿಗೆ ಬಂದ ಬಹುತೇಕ ವಿಧಿಗಳು ಅಂತ ಹೇಳಿದರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ. ಒಂದು ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2 ಮತ್ತು 3 ಸರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಸಂವಿಧಾನವನ್ನು 26 ನವೆಂಬರ್ 1949ರಂದು ಅಂಗೀಕರಿಸಲಾಯಿತು. ಆದರೆ ಅದರ ಬಹುತೇಕ ವಿಧಿಗಳು 26 ಜನವರಿ 1950ರಂದು ಜಾರಿಗೆ ಬಂದವು. ಆದ್ದರಿಂದ ಮೊದಲ ಹೇಳಿಕೆ ತಪ್ಪಾಗಿದೆ. 2 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಹೇಳಿಕೆ, ಪೀಠಿಕೆಯನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಕಾರಣ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆ ಸಂವಿಧಾನದ ಭಾಗ ಅಂತೇಳಿ ತೀರ್ಪು ಕೊಟ್ಟತಿ ಅಂತ ಹೇಳಿದರೆ ಸರಿಯಾದ ಉತ್ತರ ಅಂದರೆ ಹೇಳಿಕೆ ಮತ್ತು ಕಾರಣ ಎರಡೂ ಸರಿ. ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳಿದರೆ. ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಸರಿಯಾದ ವಿವರಣೆ ಅಲ್ಲ. ಸಿ, ಹೇಳಿಕೆ ಸರಿ, ಕಾರಣ ತಪ್ಪು. ಡಿ, ಹೇಳಿಕೆ ತಪ್ಪು, ಕಾರಣ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 2 ಹೇಳಿಕೆ ಸರಿಯಾಗಿವೆ, ಹೇಳಿಕೆ ಕಾರಣ ಎರಡೂ ಸರಿಯಾಗಿವೆ. ಕೇಶವಾನಂದ ಭಾರತಿ ಪ್ರಕರಣ ಅದು ಸರಿಯಾಗಿರುತ್ತೆ. 63ನೇದು, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಪೀಠಿಕೆ
ನ್ಯಾಯ ಪೀಠಿಕೆಯ ನ್ಯಾಯ ಕೇವಲ ಸಾಮಾಜಿಕ ನ್ಯಾಯ, ಪೀಠಿಕೆಯ ಸ್ವತಂತ್ರ ಕೇವಲ ರಾಜಕೀಯ ಸ್ವತಂತ್ರ, ಪೀಠಿಕೆಯ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ, ಪೀಠಿಕೆಯು ಭ್ರಾತೃತ್ವ ಕೇವಲ ಧಾರ್ಮಿಕ ಸಹಿಷ್ಣುತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪೀಠಿಕೆಯು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಉದ್ದೇಶಿಸುತ್ತದೆ. ನ್ಯಾಯವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳನ್ನು ರೂಪಿಸುತ್ತದೆ. 64ನೇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಸಂವಿಧಾನವನ್ನು ರಚಿಸಿದವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಪೀಠಿಕೆಯನ್ನು ಸಂವಿಧಾನದ ವಿಧಿಗಳೊಂದಿಗೆ ಓದಿ ವ್ಯಾಖ್ಯಾನಿಸಬಹುದು. ಸಿ. 3ನೇದು ಒಂದು ಸಂವಿಧಾನಾತ್ಮಕ ವಿಧಿಯ ಅರ್ಥ ಸ್ಪಷ್ಟವಾಗಿದ್ದರೂ ಪೀಠಿಕೆಯ ಆಧಾರದ ಮೇಲೆ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾಗಿರೋವು ಯಾವಂದರೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2 ಮತ್ತು 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪೀಠಿಕೆಯು ಸಂವಿಧಾನದ ಉದ್ದೇಶ ಮತ್ತು ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ಆದರೆ ಸ್ಪಷ್ಟವಾದ ಸಂವಿಧಾನಾತ್ಮಕ ವಿಧಿಯನ್ನು ಪೀಠಿಕೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. 65ನೇದು ಕೆಳಗಿನವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, 42ನೇ ತಿದ್ದುಪಡಿ, ಪೀಠಿಕೆಯ ತಿದ್ದುಪಡಿ ಅಂತ ಹೇಳಿದರೆ ಇದು ಕಾಲಾನುಕ್ರಮದಾಗ ಅಂತ ಕೇಳಿದರೆ 1960, 1973, 1976, 1976. ಹಾಗಾಗಿ ಇದು ಕಾಲಾನುಕ್ರಮದಲ್ಲೇ ಇದೆ. 1, 2, 3, 4ನೇ ಬರಬೇಕು. ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಎ. 1, 2, 3, 4 ಇದಕ್ಕೆ ಸರಿಯಾದ ಉತ್ತರ ಕೂಡ ಆಪ್ಷನ್ ಎ ಆಗಿರುತ್ತೆ. ಕಾಲಾನುಕ್ರಮದಲ್ಲಿದೆ 1960, 1973, 1976, 1976. ಹಾಗಾಗಿ ಸರಿಯಾಗಿರೋದು ಆಪ್ಷನ್ ಎ. 1900 ಬೇರುಬಾರಿ ಪ್ರಕರಣ 1960, ಕೇಶವಾನಂದ ಭಾರತಿ ಪ್ರಕರಣ ಅದು 1973, 42ನೇ ತಿದ್ದುಪಡಿ 1976. ಇದೇ ತಿದ್ದುಪಡಿಯಲ್ಲಿ ಕೂಡ ಇದೇ 1976ರಲ್ಲಿ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಯಿತು. 66ನೇ ಕ್ವೆಶ್ಚನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿ ಭಾರತದ ಆಡಳಿತ ವ್ಯವಸ್ಥೆಯ ಸ್ವರೂಪವನ್ನು ರೂಪಿಸುವ ಕೆಲವು ಪದಗಳಿವೆ ಅಂತೆ. 2ನೇದು ಸಾರ್ವಭೌಮ ಎಂಬ ಪದವು ಭಾರತದ ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರತೆಯನ್ನು ಸೂಚಿಸುತ್ತದೆ. 3ನೇದು ಗಣರಾಜ್ಯ ಎಂಬ ಪದವು ವಂಶ ಪರಂಪರೆಯ ರಾಷ್ಟ್ರದ ಮುಖ್ಯಸ್ಥನ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ ತಪ್ಪಾಗಿರುತ್ತೆ. ಯಾಕಂದರೆ ಗಣರಾಜ್ಯ ಎಂಬ ಪದವು ವಂಶ ಪರಂಪರೆ ರಾಷ್ಟ್ರದ ಮುಖ್ಯಸ್ಥನ ವ್ಯವಸ್ಥೆಯನ್ನು ಸೂಚಿಸೋದಿಲ್ಲ. ಹಾಗಾಗಿ ಗಣರಾಜ್ಯ ಎಂಬ ಪದ ಅದನ್ನು ಸೂಚಿಸೋದಿಲ್ಲ. ಹಾಗಾಗಿ ಅದು ತಪ್ಪಾಗಿರುತ್ತೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಸಾರ್ವಭೌಮತ್ವ ಭಾರತವು ಯಾವುದೇ ಬಾಹ್ಯ ಶಕ್ತಿಯ ಅಧೀನದಲ್ಲಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥನು ವಂಶ ಪರಂಪರೆಯಿಂದ ಅಧಿಕಾರಕ್ಕೆ ಬರುವ ವ್ಯವಸ್ಥೆ ಇಲ್ಲ ಅಂತೇಳಿ ಸೂಚಿಸ್ತೈತಿ. 67ನೇದು ಕೆಳಗಿನವುಗಳಲ್ಲಿ ಪೀಠಿಕೆಯಲ್ಲಿನ ಭ್ರಾತೃತ್ವದೊಂದಿಗೆ ಅತ್ಯಂತ ನಿಕಟವಾಗಿ ಸಂಬಂಧಿಸಿರುವುದು ಯಾವುದು ಅಂತ ಕೇಳಿದರೆ ವ್ಯಕ್ತಿಯ ಘನತೆ, ಆರ್ಥಿಕ ಯೋಜನೆ, ಸಂಸತ್ತಿನ ಅಧಿಕಾರ, ನ್ಯಾಯಾಂಗದ ರಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಭ್ರಾತೃತ್ವವು ವ್ಯಕ್ತಿಯ ಘನತೆ ಹಾಗೂ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಖಾತರಿಪಡಿಸುತ್ತದೆ ಎಂದು ಸೂಚಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. 68ನೇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯು ಸಂವಿಧಾನದ ಉದ್ದೇಶವನ್ನು ತಿಳಿಸುವ ಸಂಕ್ಷಿಪ್ತ ಘೋಷಣೆಯಾಗಿದೆ. ಪೀಠಿಕೆಯಲ್ಲಿರುವ ಆದರ್ಶಗಳು ಸಂವಿಧಾನದ ವಿವಿಧ ಭಾಗಗಳಲ್ಲಿ ಪ್ರತಿಫಲಿಸುತ್ತವೆ. 3ನೇದು ಪೀಠಿಕೆಯಲ್ಲಿರುವ ಪ್ರತಿಯೊಂದು ಪದಕ್ಕೂ ಪ್ರತ್ಯೇಕವಾಗಿ ಜಾರಿಗೊಳಿಸಬಹುದಾದ ಕಾನೂನು ಹಕ್ಕಿನ ಸ್ಥಾನವಿದೆ ಅಂತ ಹೇಳಿದರೆ 1 ಮಾತ್ರ ಸರಿ, 1 ಮತ್ತು 2 ಸರಿ, 2 ಮತ್ತು 3 ಸರಿ, 1, 2, 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 1 ಮತ್ತು 2 ಸರಿ. ಪೀಠಿಕೆಯ ಆದರ್ಶಗಳು ಸಂವಿಧಾನದ ವಿವಿಧ ವಿಧಿಗಳು ಮತ್ತು ಸಂಸ್ಥೆಗಳಲ್ಲಿನ ಪ್ರತಿಫಲಿಸುತ್ತವೆ, ಆದರೆ ಪೀಠಿಕೆಯ ಪ್ರತಿಯೊಂದು ಪದವು ಸ್ವತಂತ್ರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಹಕ್ಕನ್ನು ನೀಡುವುದಿಲ್ಲ. 69ನೇ ಕ್ವೆಶ್ಚನ್, ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಿಸಲಾದ ಜೋಡಿ ಯಾವುದು ಅಂತ ಕೇಳಿದರೆ ಸಾರ್ವಭೌಮ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ, ಸಮಾಜವಾದಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಗುರಿ. ಸಮಾಜವಾದಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಗುರಿ. ಧರ್ಮನಿರಪೇಕ್ಷ ಅಂದ್ರೆ ಒಂದು ನಿರ್ದಿಷ್ಟ ಧರ್ಮಕ್ಕೆ ಧರ್ಮದ ಸ್ಥಾನ. ಪ್ರಜಾಪ್ರಭುತ್ವ ಅಂದ್ರೆ ಜನರ ಭಾಗವಹಿಸುವ ಅದರದ ಆಡಳಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಧರ್ಮನಿರಪೇಕ್ಷತೆಯ ಅರ್ಥ ರಾಜ್ಯವು ಒಂದು ನಿರ್ದಿಷ್ಟ ಧರ್ಮವನ್ನು ರಾಜ್ಯಧರ್ಮವಾಗಿ ಸ್ಥಾಪಿಸುವುದಲ್ಲ, ಭಾರತವು ಎಲ್ಲ ಧರ್ಮಗಳಿಗೆ ಸಮಾನ ಗೌರವವನ್ನು ಕೊಡುವುದು. 70ನೇ ಕ್ವೆಶ್ಚನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪೀಠಿಕೆಯಲ್ಲಿನ ಸಮಾಜವಾದಿ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಈ ಪದವನ್ನು ಸೇರಿಸಿದರೂ ಭಾರತವು ಸಂಪೂರ್ಣವಾಗಿ ಒಂದೇ ರೀತಿಯ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಎಂಬ ಅರ್ಥವಿಲ್ಲ.
ಸೇರಿಸಿದ್ರು ಕೂಡ ಅದು ಕಡ್ಡಾಯವಾಗಿ ಅನುಸರಿಸಬೇಕಂತ ಹೇಳಿ ಅರ್ಥ ಇಲ್ಲ. ಭಾರತೀಯ ಸಮಾಜವಾದದ ಪರಿಕಲ್ಪನೆಯು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ 1 ಮಾತ್ರ ಸರಿ, ಬಿ 1, 2 ಸರಿ, ಸಿ 2, 3 ಸರಿ, ಡಿ 1, 2, 3 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸಮಾಜವಾದಿ ಪದವನ್ನು ಪೀಠಿಕೆಯಲ್ಲಿ ಸೇರಿಸಲಾಯಿತು. ಭಾರತೀಯ ಸಂದರ್ಭದಲ್ಲಿ ಸಮಾಜವಾದವು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, ಅವಕಾಶಗಳ ಸಮಾನತೆ ಹಾಗೂ ಕಲ್ಯಾಣ ರಾಜ್ಯದ ಆಶಯಗಳೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿಗೆ ಇದು ಚಾಪ್ಟರಿಂದ ಅಂದರೆ 2ನೇ ಅಧ್ಯಾಯದಿಂದ 70 ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಚಾಪ್ಟರಿಂದ ಮತ್ತಷ್ಟು ಕ್ವಶನ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಎಲ್ಲ ಚಾಪ್ಟರ್ಗಳನ್ನೂ ಕೂಡ ಇದೇ ಥರ ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಜಿಯೋಗ್ರಫಿ, ಹಿಸ್ಟ್ರಿ ಮತ್ತು ಪೊಲಿಟಿ ಮತ್ತು ಇದಕ್ಕೆ ವಿಎಗೆ ಬೇಕಾಗಿರುವಂಥ ಕಂಪ್ಯೂಟರ್ನ ಕೂಡ ಚಾಪ್ಟರ್ ವೈಸ್ ಅದು ಕ್ಲಾಸ್ ಮಾಡಿದ್ದೀನಿ. ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸು ಕ್ಲಾಸ್ ಮಾಡಿದ್ದೀನಿ, ಅವನು ನೋಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೇಳಿಕೆ ರೂಪದಲ್ಲಿರುವಂಥ ಕ್ವಶನ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋನು ಇದೇ ಥರನೇ ಮಾಡ್ತೀನಿ. ಎಲ್ಲ ಚಾಪ್ಟರ್ಗಳನ್ನೂ ಕೂಡ ಇದೇ ಥರ ವಿಡಿಯೋ ಮಾಡಿದ್ದೀನಿ, ಅವನು ನೋಡ್ಕೊಳ್ಳಿ. ಜಿಯೋಗ್ರಫಿ ಈಗ ಮೊನ್ನೆ PC ಎಕ್ಸಾಮಲ್ಲಿ ಕೇಳಿದ್ರಲ್ವ, ಅದೇ ಥರ